ಒತ್ತು ಶಾವಿಗೆ ಮಾಡೋದು ಹೆಂಗೆ ನೋಡೋಣ. ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಇದೇ ಗ್ಲಾಸಲ್ಲಿ 4 ಗ್ಲಾಸ್ ನೀರು ಹಾಕ್ಕೋಬೇಕು. ಒತ್ತು ಶಾವಿಗೆಗೆ ಹಿಟ್ಟು ರೆಡಿ ಮಾಡ್ಕೋಬೇಕಲ್ಲ, ಈಗ ಅದಕ್ಕೆ 2 ಗ್ಲಾಸ್ ಅಕ್ಕಿ ತರಿ, 4 ಗ್ಲಾಸ್ ನೀರು, ಸ್ವಲ್ಪ ಉಪ್ಪು, 1-2 ಸ್ಪೂನು ಎಣ್ಣೆ ಹಾಕಿ ಈಗ ಇದನ್ನ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ತೊಗೊಂಡಿರೋ ಅರ್ಧದಷ್ಟು ಅಕ್ಕಿ ತರಿನೇ ಹಾಕಬೇಕು. ತುಂಬ ದಪ್ಪ ತರಿ ಎಲ್ಲ, ಈ ಥರ ನೈಸ್ ತರಿ ಇರಬೇಕು. ಈಗ ಇದು ಅರ್ಧದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಗಟ್ಟಿಯಾಗೋವರೆಗೂ ಕೈ ಬಿಡ್ದಂಗೆ ಹಿಂಗೆ ಮಾಡ್ತಾ ಇರಬೇಕು. ನೋಡಿ, ಈಗ ಒಂದು ಹಂತಕ್ಕೆ ಬಂದಿದೆ, ಗಟ್ಟಿಯಾಗಿದೆ. ಈಗ ಇದಕ್ಕೆ ಉಳಿದಿರೋ ಅರ್ಧ ಅಕ್ಕಿ ತರಿನ ಇದಕ್ಕೆ ಸೇರಿಸ್ಕೋಬೇಕು. ಇದನ್ನು ಹೀಗೆ 1-2 ನಿಮಿಷ ಮುಚ್ಚಿಡಬೇಕು. 2 ನಿಮಿಷ ಆಗಿದೆ. ಈಗ ಹೀಗೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಈಗ ಇದನ್ನ ಗಂಟು ಆಗ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಪುನಃ ಮುಚ್ಚಿಡ್ಬೇಕು. ಇದನ್ನ ಹಿಂಗೆ ಮಿಕ್ಸ್ ಆಗಿದೆ, ಗಟ್ಟಿಯಾಗಿದೆ. 2 ನಿಮಿಷ ಆದಮೇಲೆ ಈಗ ಇದನ್ನ ಸಣ್ಣ ಸಣ್ಣ ಉಂಡೆ ಮಾಡಿ ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಈ ಪಾತ್ರೆಗೆ ಅಡಿಗೆ ನೀರು ಹಾಕಿ ಅದರ ಮೇಲೆ ಇದನ್ನಿಟ್ಟು ಸ್ಟೀಮಲ್ಲಿ ಉಂಡೆ ಮಾಡಿ ಇಡಬೇಕೀಗ. ಸ್ವಲ್ಪ ನೀರು ತಗೊಂಡು ಇಷ್ಟಿಷ್ಟು ಉಂಡೆ ಮಾಡಿ ಇದನ್ನೀಗ ಸ್ಟೀಮಲ್ಲಿಟ್ಟು ಬೇಯಿಸಬೇಕು. ಗಂಟಿಲ್ಲದೆ ಇರೋಂಗೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕಿದೆ. ಇದನ್ನು ಮುಚ್ಚಿ ಒಂದು 20 ನಿಮಿಷ ಬೇಯಿಸಬೇಕು. ಅದು ಫುಲ್ ಚೆನ್ನಾಗಿ ಬೇಯೋವರೆಗೂ ಬೇಯಿಸಬೇಕು. ಈಗ 20 ನಿಮಿಷ ಆಗಿದೆ. ಬೆಂದಿದೆಯಾ ನೋಡೋಣ. ಬೆಂದಿದ್ರೆ ಈ ಸೌಂಡ್ ಬಂದರೆ ಬೆಂದಿದೆ ಅಂತ ಅರ್ಥ. ಇಲ್ಲಾಂದರೆ ಸ್ವಲ್ಪ ತೆಗ್ದು ಹಿಂಗೆ ನೋಡಿದ್ರೆ ಫುಲ್ ಬೆಂದಿರಬೇಕು. ಫುಲ್ ಬೆಂದಿದೆ ಇದು ಚೆನ್ನಾಗಿ. ಈಗ ಇದನ್ನ ಒತ್ತಬೇಕು. ಒತ್ತು ಶಾವಿಗೆ ಮಾಡೋದು ಇರುತ್ತೆ, ಇಲ್ಲಿಗೆ ಹಾಕಬೇಕು. ಇದಿಲ್ಲ ಅಂದರೆ ಚಕ್ಕಲಿ ಮೇಕರಲ್ಲೂ ಮಾಡ್ಬೋದು. ಚಕ್ಕಲಿ ಮೇಕರಲ್ಲೂ ಸೇಮ್ ಇದನ್ನೇ ಮಾಡಿ ಇದರಲ್ಲಿ ಒತ್ಕೊಂಡ್ರೆ ಆಯಿತು. ಇದು ಬಿಸಿ ಬಿಸಿ ಇರುವಾಗಲೇ ಒತ್ಕೋಬೇಕು. ರೆಡಿಯಾಗಿದೆ ಟ್ರೆಡಿಷನಲ್ ಚಿಕನ್ ಕರಿ ಒತ್ತು ಶಾವಿಗೆ.